ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ FA 2ರ ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಸೈನ್ಸ್ ಹಾಕಿದ್ದೀನಿ. ಸೊ ಇವಾಗ ಹಿಂದಿ ಇದೆ. ಸೊ ಬೇಕಿ ಎಲ್ಲ ವಿಷಯದ ವಿಡಿಯೋಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೊಡ್ತೀನಿ. ಪ್ರತಿ ವಿಷಯದಲ್ಲಿ ನಿಮಗೆ 2ರಿಂದ 3 ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬನ್ನಿ ಹಾಗಾದರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ. ಬಹು ಆಯ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ಮಾಲಾ ಶಬ್ದ का अन्य वचन रूप है ಅಂತ ಇತ್ತು. ಎ ಮಾಲಾ, ಬಿ ಮಾಲೆ, ಸಿ ಮಾಲಾಯೆ, ಡಿ ಪಹಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲಾಯೆ. ಪ್ರಶ್ನೆ 2, ಇಮಾನ್ ಕಾ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿತ್ತು. ಎ ಬೇ ಇಮಾನ್, ಬಿ ಮಾನ್, ಸಿ ಅಪಮಾನ್, ಡಿ ನಾಮಾನ್. ಸೊ ಇಮಾನ್ ಶಬ್ದದ ವಿರುದ್ಧಾರ್ಥಕ ಪದ ಬಂದರೆ ಆಪ್ಷನ್ ಎ ಬೇ ಇಮಾನ್ ಇಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪತ ಒಂದಿದೆ. ಸೊ ಸಜೀವ, ನಿರ್ಜೀವ, ಜನ್ಮ ಅಂತ ಕೇಳಿದ್ದಾರೆ. ಸೊ ಜನ್ಮ ಅಂದರೆ ಮೃತ್ಯು ಬರ್ತದ, ಜನನ ಅಂದರೆ ಮರಣ ಬರ್ತದ. ಸೊ ಜನನ ಇದರ ವಿರುದ್ಧಾರ್ಥಕ ಪದ ಮರಣ, ಜನ್ಮ ಇದರದ್ದು ಏನಾಗ್ತದಪ್ಪ ಅಂದ್ರೆ ಮೃತ್ಯು ಅಂತ ಬರ್ತದೆ. ಇನ್ನು ಏಕ ವಾಕ್ಯ ಮೇ ಉತ್ತರ ಲೀಕೆಗಾಗಿ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಸೊ ಪ್ಲೀಸ್ ಕಮೆಂಟ್ ಪಕ್ಕ ಹೈಪ್ ಇದೆ, ಸೊ ಎಲ್ಲರೂ ಕೂಡ ಹೈಪನ್ನು ಮಾಡಿ ಅಂತ ಹೇಳ್ತಾ. ಸೊ ಪ್ರಶ್ನೆ ಇತ್ತು, ಮೌಸಿ ಸಭಿಕೋ ಕಿಸ್ ಸಮಯ ಮೇ ಸಾಥ್ ದೇತಿ ಥಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಮೌಸಿ ಸಭಿಕೋ ಸುಖ ದುಃಖಕ್ಕೆ ಸಮಯ ಸಾಥ್ ದೇತಿ ಥಿ. ಅಂದರೆ ಆ ಮೌಸಿ ಏನು ಮಾಡ್ತಿರಪ್ಪ ಅಂದ್ರೆ ಆ ಒಂದು ಮೊಹಲ್ಲೆಯಲ್ಲಿರ್ತಕ್ಕಂಥ ಓಣಿಯಲ್ಲಿನ ಎಲ್ಲ ಜನರ ಸುಖ ಮತ್ತು ದುಃಖದ ವಿಷಯದಲ್ಲಿ ಭಾಗಿಯಾಗ್ತಾ ಇದ್ರು. ಪ್ರಶ್ನೆ 5, ಸಿಲಂಗ್ ಸೆ ಚಿರಾಪುಂಜಿ ಕಿತನಿ ದೂರಿ ಪರ್ ಹೇ. ಎಸ್, ಸಿಲಂಗ್ನಿಂದ ಚಿರಾಪುಂಜಿ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾರೆ. 53 ಕಿಲೋಮೀಟರ್ ಅಂತ ಹೇಳ್ತಾರೆ. ಅಂದರೆ 53 ಕಿಲೋಮೀಟರ್ ದೂರದಲ್ಲಿ ಸಿಲಾಂಗ್ದಿಂದ ಚಿರಾಪುಂಜಿ ಇದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಎಸ್ ಜೀವ ಜಗತ್ಗೆ ಮಿತ್ರ ಕೌನ್ ಕೌನ್ ಹೇ ಅಂತ ಕೇಳಿದ್ದಾರೆ. ಈ ಜೀವ ಜಗತ್ತಿನ ಮಿತ್ರರು, ಗೆಳೆಯರು ಯಾರು ಯಾರು ಅಂತ ಕೇಳಿದರೆ ಧ್ವನಿ, ಮಿಟ್ಟಿ ಮತ್ತು ಜಲವಾಯು. ಸೊ ಧ್ವನಿ, ಮಿಟ್ಟಿ और ಜಲವಾಯು ये तीनों ही क्या है कि जीव जगत के मित्र है. ಇನ್ನು 2 ಅಂಕದ ಒಟ್ಟು 4 ಪ್ರಶ್ನೆ ಕೊಟ್ಟಿದ್ದೀನಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕಗಳನ್ನು ಆರಾಮಾಗಿ ಇಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಪ್ರಶ್ನೆ 7, ಮೌಸಿ ಬಚ್ಚೋಕೋ ಕೌನ್ ಕೌನ್ ಸಿ ಕಹಾನಿಯಾ ಸುನಾತಿ ಥಿ ಅಂತ ಕೇಳಿದ್ದಾರೆ. ಅಂದರೆ ಮೌಸಿ ಮಕ್ಕಳಿಗೆ ಯಾವ ಕಥೆಗಳನ್ನು ಹೇಳ್ತಾ ಇದ್ರು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ತೋತಾ ತೋತಿ ಕಿ ಕಹಾನಿ, ಕಾಟ್ ಕಿ ಘೋಡೆ ಕಿ ಕಹಾನಿ और ವೀರೋಚಿತ್ ಕಹಾನಿ. ಸೊ ಏನು ಮಾಡ್ತಿದ್ರಪ್ಪ ಅಂತಂದರೆ ಈ ಗಿಳಿಗಳ ಬಗ್ಗೆ ಆಗಿರ್ಬೋದು, ಕುದುರೆಗಳ ಬಗ್ಗೆ ಮತ್ತು ವೀರ ಸಾಹಸ ಪುರುಷರ ಕಥೆಗಳನ್ನು ಸೊ ಮೌಸಿ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ರು ಅಂತ ಬರಿಬೇಕು. ಪ್ರಶ್ನೆ 8, ಚೇರಾಪುಂಜಿ ಕಿ ವಿಶೇಷತಾ ಕ್ಯಾ ಹೇ ಅಂತ ಕೇಳಿದ್ದಾರೆ. ಹಾಗಾದರೆ ಚೇರಾಪುಂಜಿ ವಿಶೇಷತೆ ಏನು? ಎಸ್, ಚೇರಾಪುಂಜಿ ಸಮುದ್ರ ಕಿ ಸತಹ ಸೆ ಕೋಯಿ 1300 ಮೀಟರ್ ऊपर है. ಅಂದರೆ ಈ ಚೇರಾಪುಂಜಿ ಸಮುದ್ರ ಮಟ್ಟದಿಂದ ಸುಮಾರು 1300 ಅಂದರೆ 1300 ಮೀಟರ್ ಎತ್ತರದಲ್ಲಿದೆ. ಜೋ ವಿಶ್ವ ಮೇ ಸಬ್ಸೆ ಅಧಿಕ ವರ್ಷ ಹೋನೆ ವಾಲೆ ಸ್ಥಾನೋ ಕೆ ಲಿಯೆ ಪ್ರಸಿದ್ಧ. ಇದು ಜಗತ್ತಿನ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳಕ್ಕೆ ಪ್ರಸಿದ್ಧವಾಗಿದೆ. ಯಹಿ ಚೇರಾಪುಂಜಿ ಕಿ ವಿಶೇಷತಾ ಹೇ. ಇದೇ ಒಂದು ಚೇರಾಪುಂಜಿಯ ವಿಶೇಷತೆ ಅಂತ ಬರಿಬೇಕು. ನೆಕ್ಸ್ಟ್ ಒನ್, ಪರ್ಯಾವರಣ ಕಾ ಮಹತ್ವ ಸಮಜಾಯಿಯೇ ಅಂತ ಕೇಳಿದ್ದಾರೆ. ಪರಿಸರದ ಮಹತ್ವವನ್ನು ಬರಿಬೇಕು. ಪರಿಸರಕ್ಕೆ ಬಿನಾ ಮಾನವ ಕಾ ಜೀವನ್ ಅಸಂಭವ ಹೇ. ಅಂದರೆ ಪರಿಸರ ಇಲ್ಲದೆ ಇದ್ದರೆ ಮನುಷ್ಯನ ಜೀವನ ಅಸಂಭವ. ಶುದ್ಧ ಪರ್ಯಾವರಣ ಜೀವ ಜಗತ್ಗೆ ಅಲ್ಲಿಗೆ ಅವಶ್ಯಕ. ಶುದ್ಧವಾಗಿರ್ತಕ್ಕಂಥ ಪರಿಸರ ಇಡೀ ಜೀವ ಸಂಕುಲಕ್ಕೆ ಅವಶ್ಯಕವಾಗಿದೆ. आजकल जल, वायु और ध्वनि का प्रदूषण निरंतर बढ़ते जाने के कारण परिसर का संतुलन बिगड़ रहा है. ಆದರೆ ಇಂದು ನೀರು, ಗಾಳಿ ಮತ್ತು ಶಬ್ದ ಮಾಲಿನ್ಯದಲ್ಲಿ ನಿರಂತರವಾಗಿರ್ತಕ್ಕಂಥ ಏನೋ ಏರಿಕೆಯಾಗುತ್ತಿರೋದ್ರಿಂದ ಪರಿಸರ ಸಮತೋಲನ ಏನಾಗ್ತಾ ಇದೆ, ಹದಗೆಡ್ತಾ ಇದೆ. इस पर्यावरण का महत्व समझकर रक्षा करना सबका आद्य कर्तव्य है. ಪರಿಸರದ ಸಂರಕ್ಷಣೆಯ ಪರಿಸರದ ಮಹತ್ವವನ್ನು ತಿಳಿದುಕೊಂಡು ನಾವೆಲ್ಲರೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆದ್ಯ ಕೆಲಸ ಆಗಬೇಕು ಅನ್ನೋದು ಕವಿಯ ಒಂದು ಆಶಯ ಇತ್ತು. ಪ್ರಶ್ನೆ 10, ಕವಿ ಕಹಾ ಗಂಗಾ ಬಹಾನಾ ಚಾಹತಾ ಹೇ ಅವ್ರ ಕ್ಯೂ ಅಂತ ಕೇಳಿದ್ದಾರೆ. ಕವಿ ಎಲ್ಲಿ ಗಂಗೆ ನೀರನ್ನು ಹರಿಸ್ಬೇಕಂತಾರೆ, ಏಕೆ ಅಂತ ಕೇಳಿದ್ದಾರೆ. ಕವಿ ಆಗಕ್ಕೆ ವಿಪಿನ್ ಮೇ ಗಂಗಾ ಬಹಾನಾ ಚಾಹತಾ ಹೇ ಕ್ಯೂಕಿ ಆಗ ಬುಜಾನೆ ಕೆ ಲಿಯೆ ಅಂತ ಕೇಳಿದ್ದಾರೆ. ಸೊ ಏನು ಮಾಡಿದಾರಪ್ಪ ಅಂದರೆ ಆಗಕ್ಕೆ ವಿಪಿನ್ ಮೇ ಅಂದರೆ ಈ ಬೆಂಕಿಯ ಜ್ವಾಲೆಯಲ್ಲಿ ಗಂಗೆಯ ನೀರನ್ನು ಹರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಏಕೆಂದರೆ ಇಲ್ಲಿನ ಬೆಂಕಿಯನ್ನು ಆರಿಸುವ ಸಲುವಾಗಿ, ಅಂದರೆ ಇಲ್ಲಿ ಅನ್ಯಾಯ ಇದೆ, ದ್ವೇಷ ಇದೆ, ಇದೇ ಏನಪ್ಪ ಅಂದರೆ ಬೆಂಕಿಯ ಒಂದು ಸಮಾನವಾಗಿ ಕವಿ ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ
ಅಸಮಾನತೆ ಆಗಿರಬಹುದು, ಇಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ಇವೆಲ್ಲವುಗಳನ್ನು ಏನಪ್ಪ ಅಂದರೆ ಬೆಂಕಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಹೋಗಲಿಕ್ಕೆ ಕವಿ ಏನು ಮಾಡ್ತಾ ಇದ್ದಾರೆ, ಆಗಕ್ಕೆ ಗಂಗಾ ಬಹಾನ ಚಾತಾಯಿ, ಇಲ್ಲಿ ಗಂಗೆಯ ನೀರನ್ನೇ ಸುರಿಸಬೇಕು ಅಂತ ಏನು ಮಾಡಿದ್ದಾರೆ, ಅಂದ್ಕೊಂಡಿದ್ದಾರೆ. ಇಷ್ಟು 2 ಅಂಕದ ಪ್ರಶ್ನೆಗಳಿತ್ತು. ಇನ್ನು 3 ಅಂಕದ 2 ಪ್ರಶ್ನೆ ಕೇಳಿದ್ದಾರೆ. ಮೌಸಿ ಕೆ ನಿಸ್ವಾರ್ಥ ಸೇವಾ ಮನೋಭಾವ ಕಾ ವರ್ಣನ್ ಕೀಜಿಯೆ. ಸೊ ಮೌಸಿಯ ನಿಸ್ವಾರ್ಥ ಸೇವಾ ಮನೋಭಾವನೆಯನ್ನು ಚಿತ್ರಣ ಮಾಡಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ मौसी सबको माँ के जैसे प्यारी थी, सबके सुख दुख के समय में साथ देती थी, बच्चों के लिए तो वह सेवा की मूर्ति थी, प्रतिदिन वह स्कूल के फाटक पर पहुँच जाती थी, दोपहर के अवसर पर मौसी नीम पेड़ के तले जा पहुँचती थी जहाँ सभी बच्चे खेलते थे, बच्चों के साथ खेलती थी, उन्हें चुटकुलियाँ, पहेलियाँ और वीरोचित कहानियाँ सुनाती थी, बच्चों को खिलाने के लिए अपने पास चना, टिकिया और मूंगफली आदि कुछ न कुछ रखती थी, बच्चों को अपने बेटे बेटियों जैसे प्यार करती थी, मोहल्ले का चक्कर लगाकर सभी घरों में झांक कर उनका कुशल क्षेम पूछती थी. इस तरह मौसी निस्वार्थ सेवा मनोभाव की मूर्ति है ಅಂತ ಬರೆದ್ರೆ ಸಾಕು. ಎಲ್ಲ ಪಾಯಿಂಟ್ಸ್ಗಳನ್ನಲ್ಲಿ ಕೊಟ್ಟಿದ್ದೀನಿ. ಇನ್ನು लेखक सिलंग के प्रकृति सौंदर्य के बारे में क्या कहते हैं ಅಂತ ಇದೆ. लेखक सिलंग के प्राकृतिक सौंदर्य के बारे में यह कहते हैं कि यह एक हरा भरा पर्वतीय नगर जहां हर वक्त बादल उमड़ते घुमड़ते रहते हैं. इतना बड़ा स्वच्छ सुंदर पर्वतीय नगर उत्तर भारत में कहीं नहीं है. ऐसा हरितिमा भी शायद ही कहीं देखने को मिले ಅಂತ ಬರೆದ್ರೆ ಸಾಕು. ಇಷ್ಟು 9th essay ಟು ಹಿಂದಿ ಕ್ವಶನ್ ಪೇಪರ್ ಇತ್ತು. ಸೊ ನಾನು ಇನ್ನೊಂದು ಕ್ವಶನ್ ಪೇಪರೊಂದಿಗೆ ಭೇಟಿ ಆಗ್ತೀನಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.